ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗದ ಹೆಸರಿನಲ್ಲಿ ನಡೆಯುವ ವಂಚನೆಗಳು ಕೇವಲ ಸಾಮಾನ್ಯ ಜನರಿಗಷ್ಟೇ ಅಲ್ಲದೆ ದೇಶದ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿದ ಪ್ರತಿಭಾವಂತ ಪದವೀಧರರಿಗೂ ತಪ್ಪಿಲ್ಲ ಅನ್ನೋದಕ್ಕೆ ಈ ಆಘಾತಕಾರಿ ಘಟನೆ ಸಾಕ್ಷಿಯಾಗಿದೆ. ದೇಶದ ಪ್ರತಿಷ್ಠಿತ ಐಐಎಂ ಬೋಧ್ಗಯಾ ಸಂಸ್ಥೆಯ MBA ಪದವೀಧರಿಯಾದ ಸಾನಿಯಾ ಅನ್ನುವಂಥ ಯುವತಿ ತನಗೆ ಸಿಕ್ಕ ಉದ್ಯೋಗದ ಆಫರ್ನಿಂದಾಗಿ ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ರು. PIB ವಿಮಾ ಬ್ರೋಕರ್ಸ್ ಎಂಬ ಕಂಪನಿಯಿಂದ ಅಧಿಕೃತ ಆಫರ್ ಲೆಟರ್ ಮತ್ತು ಕೆಲಸಕ್ಕೆ ಸೇರುವ ದಿನಾಂಕವನ್ನು ಪಡೆದ ನಂತರವೇ ಸಾನಿಯಾ ಅವರು ಅತ್ಯಂತ ಭರವಸೆಯಿಂದ ಹೊಸ ಜೀವನದ ಕನಸು ಹೊತ್ತು ದೆಹಲಿಗೆ ತೆರಳಿದ್ರು. ತನ್ನ ಕೆಲಸ ಸುರಕ್ಷಿತವಾಗಿದೆ ಅಂತ ದೃಢವಾಗಿ ನಂಬಿದ್ದ ಅವರು ಈ ಹೊಸ ನಗರದಲ್ಲಿ ನೆಲೆಸೋದಕ್ಕೆ ಸ್ಥಳಾಂತರ ಮತ್ತು ವಸತಿ ವ್ಯವಸ್ಥೆಗೋಸ್ಕರವೇ ಸರಿಸುಮಾರು 75,000 ರೂಪಾಯಿಗಳಷ್ಟು ಭಾರಿ ಮೊತ್ತವನ್ನ ಖರ್ಚು ಮಾಡಿದ್ರು. ಆದರೆ ಮೇ 4ರಂದು ಸೋಮವಾರ ಬೆಳಗ್ಗೆ ಅತ್ಯಂತ ಉತ್ಸಾಹದಿಂದ ಕಂಪನಿ ಒದಗಿಸಿದ್ದ ಕಚೇರಿಯ ವಿಳಾಸಕ್ಕೆ ತಲುಪಿದಾಗ ಅವರಿಗೆ ಕಾದಿದ್ದು ಮಾತ್ರ ಎಂದೂ ಮರೆಯಲಾಗದ ದೊಡ್ಡ ಆಘಾತ. ಆ ನಿಗದಿತ ಜಾಗದಲ್ಲಿ ಯಾವುದೇ ಕಚೇರಿಯೇ ಇರಲಿಲ್ಲ ಹಾಗೂ ಸುಮಾರು 2 ಗಂಟೆಗಳ ಕಾಲ ಕಚೇರಿಯ ಹೊರಗೆ ಕಾಯುತ್ತಾ ಕಂಪನಿಯ ಪ್ರತಿನಿಧಿಗಳಿಗೆ ಪದೇ ಪದೇ ಕರೆ ಮಾಡಿದ್ರು ಯಾವುದೇ ಪ್ರಯೋಜನವಾಗಲಿಲ್ಲ. ಆ ಕಚೇರಿಯ ಜಾಗದ ಗುತ್ತಿಗೆ ಯಾವತ್ತೋ ಮುಗಿದು ಹೋಗಿದೆ ಅನ್ನುವ ಕಹಿ ಸತ್ಯ ಅವರಿಗೆ ತಡವಾಗಿ ಅರಿವಿಗೆ ಬಂದರೂ ಕಂಪನಿಯು ಆನ್ಬೋರ್ಡಿಂಗ್ ಪ್ರಕ್ರಿಯೆ ನಡೀತಾ ಇದೆ ಅಂತ ಸುಳ್ಳು ಭರವಸೆಗಳನ್ನ ನೀಡುತ್ತಾಲೆ ವಾರಗಟ್ಟಲೆ ಸಮಯ ದೂಡಿತ್ತು. ಅಂತಿಮವಾಗಿ ಜುಲೈ ತಿಂಗಳವರೆಗೆ ಯಾವುದೇ ಕೆಲಸ ಇರೋದಿಲ್ಲ ಅಂತ ಕಂಪನಿ ಜವಾಬ್ದಾರಿಯಿಂದ ಕೈ ತೊಳೆದುಕೊಂಡಾಗ ಸಾನಿಯಾ ತೀವ್ರ ಆತಂಕಕ್ಕೆ ಒಳಗಾಗ್ತಾರೆ. ಈ ವೇಳೆ ದೆಹಲಿಯ ದುಬಾರಿ ಜೀವನ ವೆಚ್ಚ ಹಾಗೂ ಸ್ಥಳಾಂತರಕ್ಕೋಸ್ಕರ ಸಾನಿಯಾ ಅವರು ತಮ್ಮ ಉಳಿತಾಯದ ಬಹುಭಾಗವನ್ನು ಕಳೆದುಕೊಂಡು ದಿಕ್ಕೆ ತೋಚದಂತಾಗಿದ್ರು. ತಾವು ಮಾಡಿದ ವೆಚ್ಚದ ಮರುಪಾವತಿಯನ್ನ ಅಂದರೆ ರೀಫಂಡ್ ಕೇಳಿದಾಗ ಆ ಕಂಪನಿಯ CEO ಸಾನಿಯಾ ಅವರ ಸಂದೇಶಗಳಿಗೆ ಅಥವಾ ಯಾವುದೇ ಮೆಸೇಜ್ ಅಥವಾ ಫೋನ್ ಕಾಲ್ಗೆ ರಿಯಾಕ್ಟ್ ಮಾಡೋದನ್ನು ನಿಲ್ಲಿಸಿದ್ದಲ್ಲದೆ ಅವರ ಫೋನ್ ನಂಬರ್ ಮತ್ತು ಸೋಷಿಯಲ್ ಮೀಡಿಯಾ ಖಾತೆಯನ್ನು ಕೂಡ ಕ್ರೂರವಾಗಿ ಬ್ಲಾಕ್ ಮಾಡಿದ್ರು. ತನ್ನ ವೃತ್ತಿ ಜೀವನದ ಆರಂಭದಲ್ಲಿ ಇಂತಹ ಭೀಕರ ಅನುಭವದಿಂದ ಬಳಲಿದ್ದ ಯುವತಿಗೆ ಕೊನೆಗೂ ಅವರು ಓದಿದ IIM ಬೋಧ್ಗಯಾದ ಉದ್ಯೋಗ ನಿಯೋಜನಾ ಸಮಿತಿಯು ಅಂದರೆ ಪ್ಲೇಸ್ಮೆಂಟ್ ಕಮಿಟಿ ನೇರವಾಗಿ ಮತ್ತೊಂದು ಉತ್ತಮ ಉದ್ಯೋಗದ ಅವಕಾಶವನ್ನು ಪಡೆಯುವುದಕ್ಕೆ ಸಹಾಯವನ್ನು ಮಾಡಿತು. ಯುವತಿ ತಮಗಾದ ಕಹಿ ಅನುಭವವನ್ನು ಲಿಂಕ್ಡ್ಇನ್ನಲ್ಲಿ ಹಂಚಿಕೊಂಡ ತಕ್ಷಣ ಆ ಪೋಸ್ಟ್ ವೈರಲ್ ಆಗಿ ಇಂಟರ್ನೆಟ್ನಲ್ಲಿ ತೀವ್ರ ಆಕ್ರೋಶ ಮತ್ತು ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಸ್ಟಾರ್ಟ್ಅಪ್ಗಳ ಇಂತಹ ಬೇಜವಾಬ್ದಾರಿ ನೇಮಕಾತಿ ಪ್ರಕ್ರಿಯೆಗಳು ಮತ್ತು ಹೊಸ ನಗರಗಳಿಗೆ ನಂಬಿ ಹೋಗುವ ಯುವ ವೃತ್ತಿಪರರ ಸುರಕ್ಷತೆ ಬಗ್ಗೆ ಇಡೀ ಸಮಾಜ ಇವತ್ತು ಗಂಭೀರ ಕಳವಳ ವ್ಯಕ್ತಪಡಿಸುವಂತಾಗಿದೆ.